ಡಿಯರ್ ಸ್ಟೂಡೆಂಟ್ಸ್, ನೀವು ಕ್ಯಾಟ್ ಸೆಂಟ್ರಲ್ಲಿ ಕೋರ್ಸ್ ಮುಗಿದ ಆದಮೇಲೆ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ ಸಬ್ಮಿಟ್ ಆದಮೇಲೆ ಕ್ಯಾಟ್ ಸೆಂಟರ್ ಆ್ಯಪಲ್ಲಿ ಬಂದು ನೀವು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫೋಟೋ ಆಲ್ವೇಸ್ ಶುಡ್ ಬಿ ಪ್ರೊಫೆಷನಲ್ ಮ್ಯಾನರ್, ಅಂದರೆ ಸ್ಟ್ಯಾಂಡರ್ಡ್ ಆಗಿರಲಿ, ಪಾಸ್ಪೋರ್ಟ್ ಫೋಟೋ ಸೈಜ್ ಇರಲಿ. ಯಾವುದೇ ಕಾರಣಕ್ಕೂ ನೀವು ಸೆಲ್ಫಿ ತಗೊಳ್ಳೋದು, ಲಾಟ್ ಆಫ್ ಡಿಸ್ಟ್ರಾಕ್ಷನ್, ಬ್ಯಾಕ್ಗ್ರೌಂಡ್ ಇರೋ ಥರ ಹಾಕೋದು, ಸ್ಟೈಲಿಶ್ ಆಗಿ ಹಾಕೋದು, ಆ ಥರದ್ದು ಸರ್ಟಿಫಿಕೇಷನ್ಗೆ ಅಕ್ಸೆಪ್ಟೆನ್ಸ್ ತಗೊಳ್ಳಲ್ಲ. ಸೊ ನಾರ್ಮಲ್ ಪಾಸ್ಪೋರ್ಟ್ ಫೋಟೋ ಇಮೇಜ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಆರೆಲ್ಸ್ ನೀವು ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೆ ಆ ಇಮೇಜ್ನ ನಾವು ನಮ್ಮ ಫೋಟೋದಲ್ಲಿ ಅಪ್ಡೇಟ್ ಮಾಡ್ತೀವಿ, ಅದು ನಿಮ್ಮ ಆ್ಯಪಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಫುಲ್ ನೇಮ್ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ, ಲೈಕ್ ಅದು ಸರ್ಟಿಫಿಕೇಟ್ ನೇಮೇ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಹೇಮಂತ್ ಕುಮಾರ್ ಟಿ ಅಂತ ಇರುತ್ತೆ. ಸೊ ನೀವು ಶಾರ್ಟ್ ಫಾರ್ಮಲ್ಲಿ ಹೇಮಂತ್ ಅಂತ ಸೇವ್ ಮಾಡಿದರೆ ಆ್ಯಪಲ್ಲಿ ಏನಾದರೂ, ಸೊ ನಿಮಗೆ ಸರ್ಟಿಫಿಕೇಟ್ ಪ್ರಿಂಟ್ ಆಗಬೇಕಾದ್ರೆ ಹೇಮಂತ್ ಅಂತಲೇ ಬರುತ್ತೆ. ಸೊ ಅದಕ್ಕೆ ನಿಮ್ಮ ಸರ್ಟಿಫಿಕೇಟ್ ಏನು ಫುಲ್ ನೇಮ್ ಇದೆ ಆ ಫುಲ್ ನೇಮ್ ಇದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಮೇಲ್ ಐ ಡಿ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಆದಮೇಲೆ ನೀವು ನಮಗೆ ಸರ್ಟಿಫಿಕೇಶನ್ ಪ್ರೊಸೆಸ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಮೇಜರ್ ಈಸ್ NSDC ಫಾರ್ಮ್. NSDC ಫಾರ್ಮ್ ನೀವು ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಕಡೆಯಿಂದ ಸರ್ಟಿಫಿಕೇಶನ್ ಪ್ರೊಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ NSDC ಫಾರ್ಮ್ನ ನೀವು ಫಿಲ್ ಮಾಡಿದ್ರೆ ನಮಗಿಲ್ಲಿ ಆಪ್ಷನ್ ಅನೇಬಲ್ ಆಗುತ್ತೆ ಸರ್ಟಿಫಿಕೇಶನ್ ಪ್ರೋಸೆಸ್ ಮಾಡೋದಕ್ಕೆ. ಸೊ ನಾವು ಸರ್ಟಿಫಿಕೇಶನ್ ನಮ್ಮ ಕಡೆಯಿಂದ ಪ್ರೋಸೆಸ್ ಮಾಡಿ ಆದಮೇಲೆ ಇನ್ನೂ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಏನು ಅನ್ನೋದಾದರೆ ಫೀಡ್ಬ್ಯಾಕ್. ನೀವು ಮತ್ತೆ ಆ್ಯಪ್ನ ಓಪನ್ ಮಾಡಿ ಫೀಡ್ಬ್ಯಾಕ್ ಮೇಲೆ ಟ್ಯಾಪ್ ಮಾಡಿ. ಸಮ್ಟೈಮ್ಸ್ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಆಪ್ಷನ್ ಎನೇಬಲ್ ಆಗಿಲ್ಲ ಅಂದರೆ ಆ್ಯಪ್ನ ಒಂದ್ಸಲಿ ಲಾಗೌಟ್ ಮಾಡಿ ಮತ್ತೆ ನೀವು ಲಾಗಿನ್ ಮಾಡಿ. ಆಗ ನಿಮಗೆ ಫೀಡ್ಬ್ಯಾಕ್ ಫಾರ್ಮ್ ಎನೇಬಲ್ ಆಗುತ್ತೆ. ಆ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡಿ. ಸೊ ಫೀಡ್ಬ್ಯಾಕ್ನ ಫಿಲ್ ಮಾಡಿ. ಐ ಥಿಂಕ್ 5 to 6 ಆಪ್ಷನ್ ನಿಮಗೆ ಕೇಳುತ್ತೆ. ಜಸ್ಟ್ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ ಬಂದು ಸರ್ಟಿಫಿಕೇಟ್ ಎನೇಬಲ್ ಆಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡಬಲ್ ಮಾಡ್ಬೋದು ಅಥವಾ ಇಮೇಲ್ ಅಟ್ಯಾಚ್ ಮಾಡ್ಕೊಬೋದು, ಇಮೇಲ್ ಮಾಡ್ಕೊಬೋದು. ನಿಮಗೆ ಹಾರ್ಡ್ ಕಾಪಿ ಸರ್ಟಿಫಿಕೇಟ್ ಬೇಕು ಅಂದರೆ ನೀವು ರಿಕ್ವೆಸ್ಟ್ ರೈಸ್ ಮಾಡ್ಬೋದು, ಬಟ್ ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ. ಓಕೆ, ಸೊ ಇಷ್ಟು ಮಾಡಿದ್ರೆ ನೀವು ಸಕ್ಸಸ್ಫುಲಿ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಆ್ಯಪಲ್ಲಿ ಎನೇಬಲ್ ಆಗಿರುತ್ತೆ. ಇದು ಸರ್ಟಿಫಿಕೇಶನ್ ಮಾಡೋ ಪ್ರೋಸೆಸ್.